ನಮಸ್ತೆ ನೆಲಮಂಗಲ. ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಕೆಲವು ದಿನ ಮುಂಚೆ ನಾನು ನನ್ನ ಸ್ಟೋರಿಯಲ್ಲಿ ಹಾಕಿದೆ, ಎಷ್ಟೋ ಜಾಗದಲ್ಲಿ ಮಳೆಯಿಂದ ಲಾಟ್ ಆಫ್ ಪಾಟ್ ಹೋಲ್ಸ್ ವರ್ ಹ್ಯಾಪ್ನಿಂಗ್ ಆ್ಯಂಡ್ ತುಂಬ ರೋಡ್ಸ್ ತುಂಬ ಖರಾಬ್ ಆಗಿತ್ತು. ಅಟ್ ದ ಸೇಮ್ ಟೈಮ್ ಗಾರ್ಬೇಜ್ ಡಿಸ್ಪೋಸಲ್ ತುಂಬ ಗಲೀಜಾಗಿತ್ತು. ಆ ಸ್ಟೋರಿನ ಹಾಕಾದ್ಮೇಲೆ ನಾನು 1 week ಆಫ್ಟರ್ ದ್ಯಾಟ್ ವೆನ್ ಐ ವಾಸ್ ಟ್ರಾವೆಲಿಂಗ್ ದ ಸೇಮ್ ರೋಡ್ ತುಂಬ ಇಂಪ್ರೂವ್ಮೆಂಟ್ ಇತ್ತು. ಅಟ್ ಲೀಸ್ಟ್ ಸಮ್ ಕೈಂಡ್ ಆಫ್ ರೋಡ್ ವರ್ಕ್ಸ್ ವರ್ ಗೆಟಿಂಗ್ ಡನ್. ಅಟ್ ದ ಸೇಮ್ ಟೈಮ್ ಗಾರ್ಬೇಜ್ನು ಟು ಅ ಸರ್ಟನ್ ಎಕ್ಸ್ಟೆಂಟ್ ಇಟ್ ವಾಸ್ ಕ್ಲೀನಿಂಗ್. ಬಟ್ ಸ್ಟಿಲ್ ನನ್ನ ಪ್ರಕಾರ ಇನ್ನೂ ಎಷ್ಟೋ ಸ್ಕೋಪ್ ಇದೆ ಇದನ್ನ ಇಂಪ್ರೂವ್ ಮಾಡೋಕ್ಕೆ. ಐ ಫೀಲ್ ಇದೆಲ್ಲ ಆಗ್ತಾ ಇರೋದು ನಮ್ಮೆಲ್ಲ ಕಲೆಕ್ಟಿವ್ ಎಫರ್ಟ್ ಇಂದ. ಮತ್ತು ಈಗ ಬರ್ತಾ ಇರೋದು 15th August ಇಂಡಿಪೆಂಡೆನ್ಸ್ ಡೇ. ಹೇಗೆ ನಾವು ನಮ್ಮ ಲೈಫ್ನ ಇಂಡಿಪೆಂಡೆಂಟ್ಲಿ ಲೀಡ್ ಮಾಡ್ಬೋದು, ಅದರಲ್ಲಿ ನಿಮ್ದು ಇನ್ವಾಲ್ವ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಇಂಡಿಪೆಂಡೆಂಟ್ಲಿ ಲೀಡ್ ಮಾಡಬೇಕಾದ್ರೆ ನಮ್ಮ ರೋಡ್ಸ್ ಚೆನ್ನಾಗಿರಬೇಕು, ನಮ್ಮ ಗಾರ್ಬೇಜ್ ಡಿಸ್ಪೋಸಲ್ ಇಲ್ಲಾಂದರೆ ಗಲೀಜ್ ಯಾವ ಥರ ನಾವು ಅದನ್ನು ಹಾಕ್ತೀವಿ, ಹೌ ವಿ ಕ್ಯಾನ್ ಮೇಂಟೈನ್ ಇಟ್, ಹೌ ದಿ ಅಥಾರಿಟೀಸ್ ಕ್ಯಾನ್ ಗೆಟ್ ಟುಗೆದರ್. ಸೊ ಆ ಥರ ಎಲ್ಲ ಜೊತೆಗೆ ಬಂದರೆ ಮಾತ್ರ ಇದು ಸಾಧ್ಯವಾಗುತ್ತೆ. ಸೊ ಈ ವಿಡಿಯೋಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಕೆಲವು ಏರಿಯಾಸ್ ನೆಲಮಂಗಲದಲ್ಲಿ ಯಾವ ಥರ ಅವ್ರದ್ದು ರೋಡ್ಸ್ ಇರುತ್ತೆ, ಅಲ್ಲಿ ಹೇಗೆ ಗಾರ್ಬೇಜ್ ಡಿಸ್ಪೋಸಲ್ ಆಗ್ತಾ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ವಿಲ್ ಆಲ್ಸೋ ಸ್ಪೀಕ್ ಟು ಪೀಪಲ್ ವಾಟ್ ದೇ ಥಿಂಕ್, ಹೌ ಇಂಡಿಪೆಂಡೆಂಟ್ಲಿ ದೇ ಕ್ಯಾನ್ ಲಿವ್ ಆರ್ ವಾಟ್ ಈಸ್ ಇಂಡಿಪೆಂಡೆನ್ಸ್ ಫಾರ್ ದೆಮ್ ಲಿವಿಂಗ್ ಇನ್ ನೆಲಮಂಗಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಮಸ್ತೆ ನೆಲಮಂಗಲ. ಸೊ ವೆಲ್ಕಮ್ ಟು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ನೆಲಮಂಗಲ. ತುಂಬ ಒಳ್ಳೆಯದಾಗಿ ಡೆವಲಪ್ ಆಗ್ತಾ ಇದೆ. ಸ್ಟ್ರೀಟ್ ಲೈಟ್ಸ್ ಹಾಕಿದ್ದಾರೆ, ಅದರ ಜೊತೆಗೆ ರೋಡ್ಸು 2 ಕಡೆನೂ ತುಂಬ ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಪಾರ್ಕಿಂಗ್ ನೋಡಿ 2 ಕಡೆ ಹಂಗೆ ಹಾಕಿದ್ದಾರೆ, ಅದು ಒಂದು ಚೇಂಜ್ ಆಗಬೇಕು ನನ್ನ ಪ್ರಕಾರ. ಯಾಕಂದರೆ ಪಾರ್ಕಿಂಗ್ ಸುಮ್ಮನೆ ಎಲ್ಲಾದರೂ ಹಾಕಿಬಿಟ್ರೆ ಬೇರೆಯವ್ರಿಗೇನು ತೊಂದರೆ ಆಗಬಾರ್ದು ಅಂತ ನನಗೆ ಅನಿಸುತ್ತೆ. ಬಟ್ ಅಟ್ ದ ಮೂಮೆಂಟ್ ರೋಡ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಲಮಂಗಲ ಮೇನ್ ರೋಡ್ ವೆರಿ ನೈಸ್ಲಿ. ಇಲ್ಲಿ ನೋಡಿ ಕೆಲವು ಜಾಗದಲ್ಲಿ ಇನ್ನೂ ಕಸ ಬಿಸಾಕ್ತಾ ಇದ್ದಾರೆ, ಅಲ್ಲಿ ಎಲ್ಲ ಹಾಕಬಾರ್ದು. ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದಟ್ ಇಸ್ ನಾಟ್ ಡಸ್ಟ್ಬಿನ್. ಮುಂಚೆ ತುಂಬ ಜಾಸ್ತಿ ಇತ್ತು, ಈಗ ಸ್ವಲ್ಪ ಬೆಟರ್ ಆಗಿದೆ. ಬಟ್ ಲಾಟ್ ಆಫ್ ಚೇಂಜಸ್ ಹ್ಯಾವ್ ಹ್ಯಾಪನ್ಡ್ ಈ ರೋಡ್ ಮೇಲೆ. ಸೊ ಈಗ ನೆಲಮಂಗಲ ಎಂಟರ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಸಿಗೋದು ನೆಲಮಂಗಲ ಲೇಕ್. ಸೊ ನನ್ನ ಹಿಂದೆ ಇರೋದು ನೆಲಮಂಗಲ ಲೇಕ್. ಆ್ಯಕ್ಚುಲಿ ಇದು ಮುಂಚೆ ಕ್ಲೀನ್ ಅಪ್ ಮಾಡಿದ್ರು, ಅದಾದಮೇಲೆ ಆಫ್ಟರ್ ಕೋವಿಡ್ ಐ ಥಿಂಕ್, ಯಾಕಂದರೆ ಎಲ್ಲ ಬ್ಯುಸಿ ಆಗಿಬಿಟ್ರು ಮತ್ತು ಏನೇನೋ ಕೆಲಸ ಇತ್ತು. ಸೊ ಈಗ ಎಲ್ಲ ಗಿಡಗಳು ಎಲ್ಲ ಬಂದಿದೆ. ಸೊ ಇಟ್ಸ್ ಆಲ್ಮೋಸ್ಟ್ ಕವರ್ಡ್ ವಿತ್ ಗ್ರೀನ್ ಪ್ಲಾಂಟ್ಸ್. ಐ ಥಿಂಕ್ ಇದನ್ನು ಸ್ವಲ್ಪ ಡೆವಲಪ್ ಮಾಡಿದ್ರೆ ಬೋಟಿಂಗ್ ಥರನೂ ಮಾಡೋಕ್ಕೆ ಆಗುತ್ತೆ. ಅಂದರೆ ದಿಸ್ ವಿಲ್ ಬಿಕಮ್ ಲೈಕ್ ಅ ಗುಡ್ ಪಾರ್ಕ್. ಯಾರಾದರೂ ಜಾಗಿಂಗ್ ಮಾಡಬೇಕು, ಏನಾದರೂ ಮಾಡಬೇಕಾದ್ರೆ ದೇ ಕ್ಯಾನ್ ಕಮ್. ರೈಟ್ ನಾವು ಇಲ್ಲಿ ಸ್ವಲ್ಪ ಕಸ ಇದೆ, ಇಲ್ಲಿನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬಟ್ ಇದು ಮೇನ್ ರೋಡು. ಬಟ್ ಮೇನ್ ರೋಡ್ ಪಕ್ಕದಲ್ಲಿ ಇದು ಒಂದು ಲೇಕ್. ಐ ಹೋಪ್ ದಿಸ್ ಲೇಕ್ ಬಿಕಮ್ಸ್ ಬ್ಯೂಟಿಫುಲ್, ಕ್ಲೀನ್ ಅಪ್ ಆ್ಯಂಡ್ ವಿ ಕ್ಯಾನ್ ಗೋ ಆ್ಯಂಡ್ ಡೂ ಸಮ್ ಬೋಟಿಂಗ್ ವಿತ್ ಫ್ಯಾಮಿಲಿ. ಆ್ಯಂಡ್ ಮಧ್ಯದಲ್ಲಿ ಒಂದು ಐಲ್ಯಾಂಡು ಇದೆ. ಆ ಐಲ್ಯಾಂಡಲ್ಲಿ ನಾವು ಹೋಗಿ ಒಂದು ಕಾಫಿ ಶಾಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಐ ಹ್ಯಾವ್ ಅ ಡ್ರೀಮ್ ಇಫ್ ಐ ಕ್ಯಾನ್ ಅಲ್ಲಿ ಒಂದು ನಮಸ್ತೆ ನೆಲಮಂಗಲ ಕೆಫೆ ಓಪನ್ ಮಾಡೋದು. ಅದಕ್ಕೆ ನೀವು ಬೋಟಲ್ಲಿ ಬರಬೇಕು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮತ್ತು ಈಗ ಲೇಕಿಂದ ನಾನು ಟೆಂಪಲ್ ಕಡೆ ಬಂದಿದ್ದೀನಿ. ಸೊ ಇದು ಮುಕ್ತಾಯನೇಶ್ವರ ದೇವಸ್ಥಾನ ರೋಡು. ಮುಂಚೆ ಇದು ತುಂಬ ಖರಾಬ್ ಇತ್ತು, ಅಂದರೆ ಮಡ್ ರೋಡ್ ಇತ್ತು. ಬಟ್ ಈಗ ನೋಡಿ ಫುಲ್ ಟಾರ್ ಮಾಡಿದ್ದಾರೆ. ಇಲ್ಲಿಂದ BGS ಕಡೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ಜನಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ಪ್ಲಸ್ ನೀಟ್ನೆಸ್ಸು ಚೆನ್ನಾಗಿದೆ. ಅಟ್ಲೀಸ್ಟು ಇದು ಗಾರ್ಬೇಜ್ ಡಿಸ್ಪೋಸಲ್ ನಾನು ಈಗ ತನಕ ಆ ಟರ್ನಿಂದ ಇಲ್ಲಿ ತನಕ ಅಷ್ಟು ಏನು ನೋಡಿಲ್ಲ. ಬಟ್ ಇನ್ ಜನರಲ್ ವೆರಿ ನೈಸ್ ಆ್ಯಂಡ್ ನೀಟ್ ರೋಡ್. ಐ ಥಿಂಕ್ ಈ ಥರ ರೋಡ್ಸ್ ಇದ್ರೆ ತುಂಬ ಚೆನ್ನಾಗುತ್ತೆ. ಟೆಂಪಲ್ ಕಡೆ ಒಳ್ಳೆ ಚೇಂಜಸ್ ಇದೆ. ಹಂಗೆ ನೋಡಿ ದೇವಸ್ಥಾನನೂ ಬಂದಿದ್ದೀವಿ. ಹಾಂ ನಮಸ್ತೆ ನಮಸ್ತೆ. ಕ್ಲೋಸ್ ಇದೆಯಾ ದೇವಸ್ಥಾನ? ಕ್ಲೋಸ್ ಇದೆಯಾ? ಸೊ ಈಗ ನಾನು ಮುಕ್ತಾಯನೇಶ್ವರ ದೇವಸ್ಥಾನ ಬಂದಿದ್ದೀನಿ. ನೇತ್ರ ಅವರೇ, ಇಲ್ಲಿ ಮುಂಚೆ ಹೇಗಿತ್ತು ರೋಡ್ಸು? ಸರ್ ಮುಂಚೆ ಇದು ಓಡಾಡಕ್ ಆಗ್ತಿರ್ಲಿಲ್ಲ. ಮಳೆ ಬಂತು ಅಂದ್ರೆ ತುಂಬಾ ಗಲೀಜು, ಈ ರೊಚ್ಚು ಎಲ್ಲ ತುಂಬಾ ಗಲೀಜಿತ್ತು. ಇವಾಗ ಸ್ವಲ್ಪ MLA ಅವರು ಎಲ್ಲ ಈ ರೋಡ್ ಇದ್ ಮಾಡೋರು ಮಾಡಿದ್ದಾರೆ, ಪರವಾಗಿಲ್ಲ. ನಮಗೂ ಖುಷಿ ಆಯ್ತು ಇವಾಗ ಓಡಾಡಕ್ಕೆ. ಯಾಕೆಂದ್ರೆ ಒಬ್ರು ಯಾರು ಓಡಾಡಕ್, ಈಗ ನಮ್ಗಿಂತ ಮುಖ್ಯವಾಗಿ ವಯಸ್ಸಾದವ್ರು ಇರ್ತಾರಲ್ವಾ, ಅವ್ರಿಗೆ ತುಂಬಾ ಹಿಂಸೆ ಆಗ್ತಿತ್ತು. ಇವಾಗ ಇಂಪ್ರೂವ್ ಆಗಿದೆ ರೋಡ್, ತುಂಬಾ ಖುಷಿ ಆಗುತ್ತೆ. ನಾನು ಬರ್ತಾ ಇರ್ತೀನಿ, ಬೇಜಾರಾದಾಗೆಲ್ಲ ಬರ್ತೀನಿ, ಇಲ್ಲಿ ಕೂತ್ಕೊಂತೀನಿ. ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಪೂಜೆನೂ ಅಷ್ಟೇ ಚೆನ್ನಾಗುತ್ತೆ, ತುಂಬಾ ಖುಷಿ ಆಗುತ್ತೆ ಸರ್. ಖುಷಿ ಆಗುತ್ತೆ. ಮತ್ತೆ ಈಗ ಇಲ್ಲಿ ಕಸ ಹೇಗೆ ಬಿಸಾಕೋದು ಅಂದ್ರೆ ಯಾವ ತರ ಅವರು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬರ್ತಾರ? ಬೆಳಗ್ಗೆ ಸಾಯಂಕಾಲ ಬರ್ತಾರೆ ಸರ್. ಒಬ್ರು ಬರ್ತಾರೆ. ರೋಡ್ ಅಲ್ಲಿ ಬಿಸಾಕೋದು ಆತರ ಏನಿಲ್ಲ ಅಲ್ಲ? ಇಲ್ಲ ಸರ್, ಎಲ್ಲ ತುಂಬಾ ಕ್ಲೀನ್ ಆಗಿ ಇಡ್ತಾರೆ. ಒಬ್ರು ಬರ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಬಿಸಾಕೋದು ಅದೆಲ್ಲ ಏನಿಲ್ಲ. ಮುಂಚೆ ಇತ್ತು, ಇವಾಗಿಲ್ಲ ಸರ್, ಎಲ್ಲ ಕ್ಲೀನ್ ಆಗಿರುತ್ತೆ ಇವಾಗ. ಈ ಏರಿಯಾ ಅಂದ್ರೆ ಆರ್ಚ್ ಇಂದ ಈ ಕಡೆ ಬಂದ್ರೆ ಅದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇವಾಗ ಒಂದು
5 ಮಂತ್ ಆಯ್ತು ಅನ್ಸುತ್ತೆ ಇಂಪ್ರೂವ್ಮೆಂಟ್ ಆಗಿ. 5 months. ಅಂದ್ರೆ ಅದು ಮುಂದೆ ತುಂಬಾ ಶಿವರಾತ್ರಿ ಗಲೀಜು ಮೇಲೆ ಆ ಶಿವರಾತ್ರಿ ಮೇಲೆ ಹಾ. ತುಂಬಾ ಮುಂಚೆ ಗಲೀಜಿತ್ತು, ಇವಾಗಿಲ್ಲ ಸರ್. ತುಂಬಾ ನೀಟಾಗಿ ತುಂಬಾ ಪೂಜೆನೂ ನೀಟ್. ಅಷ್ಟೇ ಚೆನ್ನಾಗಾಗುತ್ತೆ. ಹ್ಮ್. ಭಕ್ತಾದಿಗಳು ಹಂಗೆ ಬರ್ತಾರೆ ಪೂಜೆಗೆ, ಅಷ್ಟೇ ಚೆನ್ನಾಗಿದೆ. ಸೊ ಏನಾದ್ರು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ನಮ್ ನೆಲಮಂಗಲ ಜನಕ್ಕೆ? ನೆನ್ಮಂಗ್ಲ ಜನಕ್ಕೆ ಏನಿಲ್ಲ ಸರ್, ನೆನ್ಮಂಗ್ಲ ಜನಕ್ಕೆ ಹೇಳ್ಬೇಕು ಅಂದ್ರೆ ನೀವು ಎಲ್ಲ ತೋರ್ಸ್ಕೊಡ್ತಿದ್ದೀರಾ. ನೆನ್ಮಂಗ್ಲದ ಫುಲ್ ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಿದ್ದೀರಾ. ಅದೊಂದ್ ನೋಡಕ್ ಖುಷಿ ಆಗುತ್ತೆ ಸರ್ ನಮ್ಗೆ. ಓಕೆ. ಮತ್ತೆ ಈಗ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಇಂಡಿಪೆಂಡೆಂಟ್ಲಿ ಜೀವನ ಮಾಡ್ಬೇಕು. ಹಾ ಸರ್, ಅದಕ್ಕೆ ಏನ್ ಮಾಡ್ಬೇಕು, ನೆಲಮಂಗಲದಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆಗ್ಬೇಕು? ಅದೆಲ್ಲ ದೊಡ್ಡವ್ರು ಇದಾರೆ ಸರ್, ಅವ್ರು ಮಾಡ್ತಾರೆ. ನಾವ್ ಏನ್ ಹೇಳಲ್ಲ ಹೇಳಿ. ಇಲ್ಲ ಅಂದ್ರೆ ನಿಮ್ ಪ್ರಕಾರ ಏನ್ ನೆನ್ಮಂಗ್ಲ ಚೇಂಜ್ ಅಂದ್ರೆ ಆಗ್ಬೇಕು ಅಂತ? ಚೇಂಜ್ ಆಗ್ಬೇಕು ಸರ್. ಮುಂಚೆ ಇದ್ದವ್ರ ಎಮ್ ಎಲ್ ಏನೂ ಮಾಡಿಲ್ಲ ನೆನ್ಮಂಗ್ಲದಲ್ಲಿ. ಇವಾಗ ಚೇಂಜ್ ಆಗ್ಬೇಕು. ಇವಾಗಿರೋರು ಮಾಡ್ತಿದಾರೆ. ನೆನ್ಮಂಗ್ಲ ಇಂಪ್ರೂವ್ ಆಗ್ಬೇಕು, ಅದೇ ನನ್ ಖುಷಿ. ಯಾಕಂದ್ರೆ ನಾನು ಹುಟ್ಟಿರೋದು ಇಲ್ಲೇ, ಬೆಳ್ದಿರೋದು ಇಲ್ಲೇ, ಮದ್ವೆ ಆಗಿರೋದು ಇಲ್ಲೇ. ನೆನ್ಮಂಗ್ಲ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮತ್ತೆ ಈಗ ನಾನು ಆ ಜಾಗ ಬಂದಿದ್ದೀನಿ. ಮುಂಚೆ ನಾನು ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದೆ ನನ್ನ ಸ್ಟೋರೀಸ್ ಅಲ್ಲಿ. ಬನ್ನಿ ನೋಡೋಣ ಯಾವ ತರ ಕಂಡೀಷನ್ಸ್ ಇದೆ. ಇಫ್ ಯು ಕಮ್ ಫರ್ದರ್ ನಿಮಗೆ ತೋರಿಸ್ತೀನಿ ಇಲ್ಲಿ ಏನ್ ಬರುತ್ತೆ. ಈ ರೋಡ್ ಬಗ್ಗೆ ನಾನು ಅವತ್ತು ಮಾತಾಡಿದ್ದೆ. ಟು ಅ ಸರ್ಟನ್ ಎಕ್ಸ್ಟೆಂಟ್ ಅವ್ರ ಪಾಟ್ ಹೋಲ್ಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದೆ, ಬಟ್ ಸ್ಟಿಲ್ ಇನ್ನೂ ಇದೆ, ಬಂಪ್ಸ್ ಇದೆ ನೋಡಿ. ಇಲ್ಲಿ ಸ್ವಲ್ಪ ಗಸ ಎಲ್ಲ ಬಿಸಾಕಿದ್ದಾರೆ ಜನ. ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಇನ್ನೂ ಕರೆಕ್ಟ್ ಆಗಿ ಆಗತ್ತೆ ನೆಲಮಂಗಲ. ಇದು ನೋಡಿ, ಇದು ಜನಪ್ರಿಯ ಅಪಾರ್ಟ್ಮೆಂಟ್ ಈ ಕಡೆ ಬರುತ್ತೆ. ಮತ್ತೆ ಇದೆಲ್ಲ ಇನ್ನೂ ಪಾಟ್ ಹೋಲ್ಸ್ ಇದೆ. ಸೊ ಯು ಕಾಂಟ್ ಗೋ ಪ್ರಾಪರ್ಲಿ. ದಿಸ್ ಲಿಟಲ್ ಬಿಟ್ ಅಪ್ ಅಂಡ್ ಡೌನ್ ರೋಡ್ಸು. ಇಲ್ಲಿ ಮೋರಿ ಇದೆ, ಅದು ಆ್ಯಕ್ಚುಲಿ ಈಗ ಕವರ್ ಮಾಡಬೇಕು. ಇಲ್ಲಿ ನೋಡಿ, ಅದು ಒಂದು ಮೋರಿ ಈ ಕಡೆಯಿಂದ ಹೋಗ್ತಾ ಇರೋದು. ತುಂಬ ಗಲೀಜ್ ಹಾಕಿದ್ದಾರೆ. ದಿಸ್ ಇಸ್ ದ ರೋಡ್ ವಿಚ್ ಹ್ಯಾಸ್ ಟು ಗೆಟ್ ಇಂಪ್ರೂವ್. ಇಲ್ಲಿ ಐ ಡೋಂಟ್ ನೋ ಏನು ಮಾಡಬೇಕು, ಟಾರ್ ಹಾಕಬೇಕಾ, ಏನಾದರೂ ಹಾಕಬೇಕಾ. ಇದು ಜನಪ್ರಿಯ ಅಪಾರ್ಟ್ಮೆಂಟ್. ಮತ್ತು ಇಲ್ಲಿ ಒಂದು ಮೋರಿ ಲೆಫ್ಟಲ್ಲಿ. ಮತ್ತು ನೋಡಿ, ಇಲ್ಲಿನೂ ಸ್ವಲ್ಪ ಕಸಗಳು ಎಲ್ಲ ಹಾಕಿದ್ದಾರೆ. ದೆನ್ ಇಫ್ ಯು ಕಮ್ ಹಿಯರ್, ಇಲ್ಲಿನೂ ಸ್ವಲ್ಪ ರೋಡ್ ವರ್ಕ್ಸ್ ಮಾಡಬೇಕು. ಪಾಟ್ ಹೋಲ್ಸ್ ತುಂಬ ಇದೆ ಇಲ್ಲಿ. ಸೊ ಹೋಪ್ಫುಲಿ ದಿಸ್ ರೋಡ್ ಗೆಟ್ಸ್ ಬೆಟರ್. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಗಸ ಹಾಕಿದ್ದಾರೆ. ಸೊ ಇದು ಜನಪ್ರಿಯ ಅಪಾರ್ಟ್ಮೆಂಟ್ ಇಲ್ಲಿದೆ. ಅದ್ರ ಹಿಂದೆ ನೋಡಿ ಈ ಕಡೆ ಎಷ್ಟು ಗಸ ಹಾಕ್ತಾ ಇದ್ದಾರೆ. ಬಟ್ ರೆಗ್ಯುಲರ್ ಆಗಿ ಆಕ್ಚುಲಿ BBMP ಅಥಾರಿಟೀಸ್ ಅವರು ಯಾವಾಗ್ಲೂ ಕ್ಲೀನ್ ಅಪ್ ಮಾಡ್ತಾರೆ. ಅದಾದ್ಮೇಲೆ ನೋಡಿ ಈ ತರ ಎಲ್ಲ ಕವರ್ಸ್ ಹಾಕಿದ್ದಾರೆ, ಪ್ಲಾಸ್ಟಿಕ್ ಕವರ್ಸ್. ಅವ್ರ ಮನೆಯಲ್ಲಿ ಬಂದು ಅವರು ತಗೊಂಡು ಹೋಗ್ತಾರೆ. ಆದ್ರೂ ಈ ತರ ಹಾಕಿದ್ರೆ ಹೇಗಾಗುತ್ತೆ? ವಿ ಕಾಂಟ್ ಬ್ಲೇಮ್ ದಿ ಅಥಾರಿಟೀಸ್ ಹಿಯರ್, ಬಿಕಾಸ್ ನನ್ನ ಪ್ರಕಾರ ದಿಸ್ ಇಸ್ ಲೋಕಲ್ ಪೀಪಲ್ ಹೂ ಆರ್ ಥ್ರೋಯಿಂಗ್ ಥಿಂಗ್ಸ್ ಜಸ್ಟ್ ಲೈಕ್ ದಟ್. ಅದರಿಂದ ನೋಡಿ ಎಷ್ಟು ಗಲೀಜು, ಮತ್ತೆ ಇಲ್ಲಿ ಓಡಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಐ ಫೀಲ್ ಇದನ್ನ ನಾವೇ ಕರೆಕ್ಟ್ ಮಾಡಬೇಕು. ನಿಮ್ಗೇನಾದರೂ ಯಾರಾದರೂ ಆ ಥರ ಮಾಡ್ತಾ ಇದ್ರೆ ಅವ್ರಿಗೆ ಖಂಡಿತ ಹೇಳಿ. ಬಟ್ ನನ್ನ ಪ್ರಕಾರ ದಿಸ್ ಇಸ್ ಕಾಮನ್ ಸೆನ್ಸ್. ನೋಡಿ, ಅಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಇದೆ, ಮತ್ತೆ ಇಲ್ಲಿ ನೋಡಿ ರೋಡ್ ಮೇಲೆ ಈ ಥರ ಬಿಸಾಕಿದ್ರೆ ಹೇಗನ್ಸುತ್ತೆ? ಮತ್ತೆ ಮಕ್ಕಳು ಇಲ್ಲಿ ಓಡಾಡ್ತಾರೆ, ಸ್ಕೂಲ್ ಮಕ್ಕಳು. ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾವ ಥರ ನಾವು ಇದನ್ನ ಕರೆಕ್ಟ್ ಮಾಡ್ಬೋದು. ಐ ಹೋಪ್ ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಈ ಕಡೆ, ದಿಸ್ ಇಸ್ ನಾಟ್ ದ ಕೇಸ್. ಯಾಕಂದರೆ ಪಾಪ ಅವರು BBMP ಅವರು ಯಾವಾಗಲೂ ಇಲ್ಲಿ ಬಂದು ಇದನ್ನು ಕಲೆಕ್ಟ್ ಮಾಡ್ತಾರೆ. ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ರಿಯಲಿ ಹೆಲ್ಪಿಂಗ್. ಸೊ ಈಗ ನೋಡಿ, ನಾನು ನ್ಯೂ ಟೌನ್ ಬಂದಿದ್ದೀನಿ, ನೆಲಮಂಗಲ ನ್ಯೂ ಟೌನು. ಇದು ಒಂದು ರೋಡು ಹೋಗುತ್ತೆ ಒಳಗಡೆ. ಇದೂ ಸ್ವಲ್ಪ ಮೆಟಲ್ ರೋಡ್, ಅಂದರೆ ಎಷ್ಟೋ ಜಾಗದಲ್ಲಿ ಪಾಟ್ ಹೋಲ್ಸ್ ಇದೆ. ಐ ಥಿಂಕ್ ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಪೀಪಲ್. ಯಾಕಂದರೆ ಮಳೆ ಟೈಮಲ್ಲಿ ತುಂಬ ಗಲೀಜ್ ಆಗಿಬಿಡುತ್ತೆ, ಮತ್ತು ಇಟ್ ಇಸ್ ಡೇಂಜರಸ್. ಐ ಫೀಲ್ ಇಟ್ ಶುಡ್ ನಾಟ್ ಬಿ ಲೈಕ್ ದಿಸ್, ಬಿಕಾಸ್ ಎಲ್ಡರ್ಲಿ ಪೀಪಲ್ ಯಾರಾದರೂ ಬಂದರೆ ಅವ್ರಿಗೇನು ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ದಿಸ್ ಏರಿಯಾ ಶುಡ್ ಗೆಟ್ ಇವನ್ ಬೆಟರ್. ಸೊ ಈಗ ನಾವು ಚೌಡೇಶ್ವರಿ ದೇವಸ್ಥಾನ ಕಡೆ ಹೋಗೋಣ. ಬನ್ನಿ ನನ್ನ ಜೊತೆ ನೋಡೋಣ ಯಾವ ತರ ಅಲ್ಲಿ ಕಂಡೀಷನ್ಸ್ ಇದೆ. ಮತ್ತೆ ಈ ಕಡೆ ಹೋಗಿದ್ರೆ ನೋಡಿ, ಇಲ್ಲಿನೂ ಒಂದು ಜಾಗ ಇದೆ, ತೋರಿಸ್ತೀನಿ. ಇದು ಚೌಡೇಶ್ವರಿ ದೇವಸ್ಥಾನ ಆರ್ಚ್. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಒಳ್ಳೆ ದೇವಸ್ಥಾನ ಇದೆ. ಬಟ್ ನಾನು ನಿಮಗೆ ಒಂದು ರಿಯಾಲಿಟಿ ತೋರಿಸ್ತೀನಿ. ಇಲ್ಲಿ ಸೊ ಇದು ನೆಲಮಂಗಲದು ಫೇಮಸ್ ವೀವರ್ಸ್ ಕಾಲೋನಿ ಅಂತ. ಇದು ಚೌಡೇಶ್ವರಿ ದೇವಸ್ಥಾನ ಇಲ್ಲೇ ಇದೆ. ಮತ್ತೆ ನೋಡಿ, ಈ ಥರ ನಾವು ಬಿಸಾಕೋದು ಕಸನ. ಬನ್ನಿ ನೋಡಿ, ಎಲ್ಲ ಕವರ್ ಮಾಡಿ ಇಲ್ಲಿ ಬಿಸಾಕೋದು.
ಇದು ಯಾವ ತರ ಅನ್ಸುತ್ತೆ ನಿಮ್ಗೆ? ನಮ್ಮ ಮನೆಯಲ್ಲಿ ಈ ತರ ಬಿಸಾಕಿದ್ರೆ ಚೆನ್ನಾಗ್ ಅನ್ಸುತ್ತಾ? ಅಟ್ಲೀಸ್ಟ್ ವೀವರ್ಸ್ ಕಾಲನಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರಾದ್ರೂ ಈ ತರ ಮಾಡ್ತಾ ಇದ್ರೆ ಖಂಡಿತ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯು ಆರ್ ಸ್ಪಾಯ್ಲಿಂಗ್ ಯುವರ್ ಓನ್ ಏರಿಯಾ. ಅಲ್ಲಿನೂ ನೋಡಿ, ಇಲ್ಲಿನೂ ಸೋಫಾ ಎಲ್ಲ ಬಿಸಾಕಿ ಹೋಗಿದ್ದಾರೆ. ಅಂಡ್ ಇಟ್ ಇಸ್ ಸ್ಯಾಡ್ ಸಿಚುವೇಶನ್. ನನ್ನ ಪ್ರಕಾರ ಐ ಜಸ್ಟ್ ರಿಕ್ವೆಸ್ಟ್ ಪೀಪಲ್, ಐ ಕಾಂಟ್ ಚೇಂಜ್, ಇಟ್ಸ್ ಯು ಪೀಪಲ್ ಹೂ ಕ್ಯಾನ್ ಚೇಂಜ್. ಅಟ್ಲೀಸ್ಟ್ ವೀವರ್ಸ್ ಕಾಲನಿಲಿ ಯಾರ್ಯಾರು ಇದ್ದಾರೆ, ಇದನ್ನ ಖಂಡಿತ ನಿಮ್ಮ ಕೈಲಿದೆ. ಇದನ್ನ ನೀವು ನೋಡ್ಕೊಂಡ್ರೆ ಮಾತ್ರ ಇದೆಲ್ಲ ಚೇಂಜ್ ಆಗ್ಬೋದು. ನಮ್ಮ ನೆಲಮಂಗಲ ಅಲ್ಲಿ ಎಷ್ಟು ಅಂದರೆ ಕ್ವಾಲಿಟೀಸ್ ಅಂದರೆ ಇಟ್ಸ್ ಎಂಡ್ಲೆಸ್. ಬಟ್ ಇಫ್ ವಿ ಟೇಕ್ ಕೇರ್ ಆಫ್ ಆರ್ ಪ್ಲೇಸ್ ಲೈಕ್ ದಿಸ್, throwing all the garbage here, how do you think it looks? This is a sad reality. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಇಲ್ಲಿ ವೀವರ್ಸ್ ಕಾಲನಿ ತುಂಬಾ ಪಾಪ್ಯುಲರು ಸೀರೆ ಮತ್ತೆ ಸೀರೆ ಅಂಗಡಿ ಮತ್ತೆ ವೀವರ್ಸ್ಗೆ. ಬಟ್ ಈ ತರ ಇಲ್ಲಿ ಯಾಕೆ ಬಿಸಾಕ್ತಾ ಇದಾರೆ ಜನ ಕಸನ? ಕಸ ಕೆಲವ್ರು ಬೆಳಗ್ಗೆ ಅಲ್ಲಿ ಡ್ಯೂಟಿಗೆ ಹೋಗ್ತಾರೆ. ಹಾ, ಮನೆ ಥರ್ಡ್ ಫ್ಲೋರು ಫಸ್ಟ್ ಫ್ಲೋರ್ ಇರ್ತಾರೆ. ಕಸ ಗಾಡಿ ಬಂದಾಗ ಕೆಳಗೆ ಯಾರು ಬರಲ್ಲ. ಹಾ, ಡ್ಯೂಟಿಗೆ ಹೋಗ್ಬೇಕಾದ್ರೆ ತಂದ್ಬಿಟ್ಟು ಇಲ್ಲಿ ಹಸ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಯಾರನ್ನು ಮಾತಾಡ್ಸಿದ್ರು ಹಾ. ಅಲ್ಲಿ ಮಾತಾಡಿ ಗಂಡದ ಹಂಗೆ ಹೋಗ್ಬಿಡ್ತಾರೆ ಹಾಕ್ಬಿಟ್ಟು ಬೆಳಗ್ಗೆ ಹೊತ್ತು. ಅಂದ್ರೆ ಅವ್ರಿಗೆ ಕಾಮನ್ ಸೆನ್ಸ್ ಇದೆಯಾ? ಏನದು? ಅವ್ರ ತಕ್ಷಣಕ್ಕೆ ಅವ್ರ ಕಸ ಆಚೆ ಹೋಗ್ಬೇಕಾರೆ ಏನಾಗ್ಲಿ ರೆಗ್ಯುಲರ್ ಆಗಿ ಬಿಬಿಎಂಪಿ ಅವ್ರು ಬರ್ತಾರಲ್ವಾ ಕ್ಲೀನಿಂಗ್ ಮಾಡಕ್ಕೆ? ಬರ್ತಾರೆ. ಆದ್ರೂ ಈ ತರ ಬಿಸಾಕ್ತಾರೆ. ಆದ್ರೂ ಈ ತರ ಬಿಸಾಕ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀವಿ? ತಿಳಿದಂತರೂ ಆತರ ಮಾಡ್ತಾರೆ. ನಾವು ಅಲ್ಲಿ ನೋಡ್ತಿದ್ವಲ್ಲ ನಾವು, ತಿಳಿದಂತಾರೆ. ಕೆಲವು ವಾಕ್ ಹೋಗ್ಬೇಕಾದ್ರೆ ಬಿಸಾಕ್ ಹೋಗ್ತಾರೆ, ಕೆಲವ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಹಂಗೆ ಬಿಸಾಕ್ ಹೋಗ್ತಾರೆ. ಅವ್ರ ಮನೆ ಕಸ ಮಾತ್ರ ಆಚೆ ಹೋಗ್ಬೇಕು, ಇಲ್ಲಾನ ಬೀಳಿ, ಯಾರಿಗೇನಾದ್ರು ಆಗ್ಲಿ. ಅವ್ರ ಮನೆಯಿಂದ ಆಚೆ ಬಿಡ್ಬೇಕು, ಎಲ್ಲಾದ್ರೂ ಬೀಳ್ಲಿ. ಹೌದೌದು. ಯಾರಿಗಾದ್ರೂ ತೊಂದರೆ ಆಗ್ಲಿ, ತೊಂದರೆ ತಲಾನ ಕಟ್ಕೊಳಲ್ಲ. ಅವ್ರ ಹತ್ರ ಯಾವಾಗಾದ್ರೂ ನೀವು ಮಾತಾಡಿದ್ದೀರಾ? ಅಲ್ಲಿ ನಮ್ಮ ಎಷ್ಟು ಸಲ ಹೇಳ್ತೀನಿ, ನಾವು ಬೈದ್ರು ಸುಮ್ಮನೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಎಷ್ಟೋ ಜನಕ್ಕೆ ಏನ್ ಅನ್ಸುತ್ತೆ, ಇದು ಬಿಬಿಎಂಪಿ ಅವರು ಅವರೆಲ್ಲ ಕಸ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ತಾ ಇಲ್ಲ. ಬಟ್ ನಿಮ್ ಪ್ರಕಾರ ಯಾರು ಆಕ್ಚುಲಿ ಇದು ತಪ್ಪು ಮಾಡ್ತಾ ಇದಾರೆ? ಪಬ್ಲಿಕ್ 70% ತಪ್ಪು ಮಾಡ್ತಾರೆ ಸರ್. ಪಬ್ಲಿಕ್ ಒಬ್ರಿಗೆ ಹೇಳೋರಾಗೆ ಕೆಲವ್ರು ತಪ್ಪು ಮಾಡ್ತಾರೆ, ಕೆಲವ್ರು ಗೊತ್ತಿಲ್ಲದೆ ಮಾಡ್ತಾರೆ, ಕೆಲವ್ರು ಗೊತ್ತಿದ್ದು ಮಾಡ್ತಾರೆ. ಆ ಥರ ಇದೆ. ಸೊ ಈ ವಿಡಿಯೋ ಮುಖಾಂತರ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಖಂಡಿತ ಏನಾದರೂ ಪ್ರಾಬ್ಲಮ್ ಇದ್ರೆ ಈ ತರ ಬಿಸಾಕ ಹೋಗ್ಬೇಡಿ. ಯಾಕಂದ್ರೆ ಇದರಿಂದ ನಿಮ್ಗೂ ತೊಂದರೆ ಆಗತ್ತೆ, ಅಕ್ಕಪಕ್ಕ ಜನಗೂ ತೊಂದರೆ ಆಗತ್ತೆ. ಕೆಲವು ಸರ್ ನಮ್ಮ ಮನೆ ಇದೆಲ್ಲ, ಅವ್ರ ಮನೆ ಕಸ ನಮ್ಮ ಮನೆ ಪಕ್ಕದಾಗ ಹಾಕೋಗ್ತಾರೆ. ನಮ್ಮ ಮನೆ ಪಕ್ಕದಲ್ಲಿ ಹಾಕೋಗ್ತಾರೆ. ಖಾಲಿ ಸೆಟ್ ಇದೆ ನಮ್ಮ ಮನೆ ಪಕ್ಕದಾಗ, ಅವ್ರ ಮನೆ ಪಕ್ಕದ ಖಾಲಿ ಸೆಟ್ ಅಲ್ಲೇ ಹಾಕಲ್ಲ. ಬೇರೆ ಮನೆ ಪಕ್ಕ ಖಾಲಿ ಸೆಟ್ ಅಲ್ಲಿ ತಂದು ಹಾಕೋಗ್ತಾರೆ. ನೋಡಿ, ನಮ್ಮ ನೆಲಮಂಗಲ ಒಳ್ಳೇದಾಗ್ಬೇಕಾದ್ರೆ ಈ ತರ ಕೆಲಸ ಇದ್ರೆ ಏನು ಪ್ರಯೋಜನ ಇಲ್ಲ. ಈಗ 15th August ಬರ್ತಾ ಇದೆ, ಇಂಡಿಪೆಂಡೆನ್ಸ್ ಡೇ. ಹೌದೌದು. ನಿಮ್ ಪ್ರಕಾರ ನೆಲಮಂಗಲ ಇಂಡಿಪೆಂಡೆಂಟ್ ಆಗಿ ಆಗ್ಬೇಕಾದ್ರೆ ಏನ್ ನಿಮ್ ಮೆಸೇಜ್ ಅವ್ರಿಗೆ? ಅವ್ರು ಬದಲಾಗಬೇಕಷ್ಟೇ. ನಾವೇ ಬದಲಾಗಬೇಕು. ಒಬ್ರು ಹೇಳಿದ್ರಿಂದ ಬದಲಾಗಕ್ಕಾಗಲ್ಲ, ಅವರೇ ಬದಲಾಗಬೇಕು. ನಾವು ನಮ್ಮನೆ ಕ್ಲೀನ್ ಒಬ್ಬ ಇದ್ರೆ ಸಾಲದು, ಬೇರೆ ಮನೆ ಕ್ಲೀನ್ ಆಗಿದ್ರೆ ನಗರ ಸ್ವಚ್ಛ ಆಗತ್ತಂತ ಈಗ ಅವ್ರಿಗೆ ಅನ್ಸ್ಬೇಕು. ಅದು ಕೆಲವು ವರ್ಷ ಮುಂಚೆನೆ ಕೋವಿಡ್ ಹೋಗಿ ಬಂತು. ಹೌದೌದು. ಆದ್ರೂ ಈ ತರ ಸಿಚುವೇಶನ್ ಇದ್ರೆ ಯಾಕೆ ಆಗ್ತಾ ಇದೆ ಅದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಸರಿ ಸರ್, ಹೋಪ್ಫುಲಿ ಈ ಮೆಸೇಜ್ ನಿಮ್ ಕೊಡೋ ಮೆಸೇಜ್ ಇಂದ ಜನ ಅಟ್ಲೀಸ್ಟ್ ಏನಾದ್ರು ಒಂದು ತಿಳ್ಕೊಂಡು ಈ ತರ ಬಿಸಾಕಕ್ ಹೋಗ್ಬೇಡಿ. ಅವ್ರು ಬರ್ತಾರೆ ನಿಮ್ಗೆ ನಿಮ್ ಮನೆ ಪಕ್ಕದಲ್ಲೇ, ಅಲ್ಲೇ ಕೆಳಗಡೆ ಇಕ್ಕಿದ್ರೆ ಅವ್ರು ತಗೊಂಡ್ ಹೋಗ್ತಾರೆ. ಹೌದೌದು ಅಲ್ವಾ? ಅದು ಗೊತ್ತಿರೋ ಸರ್ ಅವ್ರಿಗೆ, ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಹರಿಯಲ್ಲಿ ಇರಬಾರ್ದು. ಆರಾಮಾಗಿರಿ, ಕಸನ ಆರಾಮಾಗಿ ಆಚೆ ಇಟ್ಕೊಳ್ಳಿ, ಅವಾಗಲೇ ಏನಾದ್ರೂ ಒಳ್ಳೇದಾಗತ್ತೆ. ನಮ್ ನೆಲಮಂಗಲ ಆಕ್ಚುಲಿ ಒನ್ ಆಫ್ ದ ವೆರಿ ಡೆವಲಪಿಂಗ್ ಪ್ಲೇಸಸ್. ಬಟ್ ಈ ತರ ನಾವು ಮಾಡಿದ್ರೆ ಇಟ್ ಇಸ್ ನಾಟ್ ಗುಡ್. ಯಾರಾದ್ರೂ ಆಚೆಯಿಂದ ಬಂದ್ರೆ, ನಮ್ಮ ಮನೇಲಿ ಯಾರಾದ್ರೂ ಆಚೆಯಿಂದ ಬಂದ್ರೆ ಹೇಗೆ ಅನ್ಸುತ್ತೆ, ಆ ತರಾನೇ ಇದು. ನಮಗೆ ತೊಂದರೆ ಆಗ್ಬಾರ್ದು, ಇನ್ನೊಬ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಇರ್ಬೇಕು. ಅದು ತಿಳ್ಕೊಂಡ್ರೆ ಸಾಕು. ನಗರನ ಸ್ವಚ್ಛ ಆಗುತ್ತೆ, ಎಲ್ಲ ಆಗುತ್ತೆ. ಹೌದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಲ್ಲ ಕಂಪ್ಲೀಟ್ ಮಾಡಿ ನಾವು ಈಗ ಈ ಜಾಗ ಬಂದಿದ್ದೀವಿ. ದಿಸ್ ಇಸ್ ವೇರ್ ಇಟ್ ಆಲ್ ಸ್ಟಾರ್ಟೆಡ್. ಮತ್ತೆ ಇಲ್ಲಿ ಅಥಾರಿಟೀಸು ಮತ್ತೆ ಎಲ್ಲ ಜನ ಯಾವ ತರ ಸಪೋರ್ಟಿವ್ಲಿ ಕೆಲಸ ಮಾಡ್ತಾ ಇದಾರೆ, ಬನ್ನಿ ನೋಡೋಣ. ಇವತ್ತು ನಾನು ಬಂದಿದ್ದೀನಿ ನೆಲಮಂಗಲ ಎಂಟ್ರಿಯಲ್ಲಿ. ಇಲ್ಲಿ ಆಕ್ಚುಲಿ ಎಷ್ಟೋ ಫುಡ್ ಕಾರ್ಟ್ಸ್ ಇದೆ. ಇವ್ರ ಹತ್ರ ಮಾತಾಡೋಣ, ಯಾವ ತರ ಅವರು ಕ್ಲೀನ್ಲಿನೆಸ್ ನ ನೋಡ್ಕೊಳ್ತಾರೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಹಾ, ನರೇಂದ್ರ ಅವರಾ? ಇಲ್ಲಿ ಇದು ಕಸ ಎಲ್ಲ ಹೇಗ್ ಬಿಸಾಕೋದು, ಯಾವ ತರ ನೋಡ್ಕೊಳ್ಳೋದು ನೀವು? ಮತ್ತೆ ಇವರು ಬರ್ತಾರಾ, ಕಾರ್ಪೊರೇಷನ್ ಅವ್ರು ಬರ್ತಾರಾ? ತಗೊಂಡ್ ಹೋಗ್ತಾರಾ? ಇಲ್ಲಿ ಎಲ್ಲ ಕ್ಲೀನಿಂಗ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಮತ್ತೆ ನೀಟಾಗಿ ನೋಡಿದೀರಾ? ಸೊ ಬಿಸ್ನೆಸ್ ಹೇಗಿದೆ?
ಪರವಾಗಿಲ್ಲ ಸರ್. ಮತ್ತೆ ರೋಡ್ ಏನಾದ್ರು ಇದು ಸಮಸ್ಯೆ ಏನಾದ್ರು ಇದೆಯಾ? ರೋಡ್ ಸಮಸ್ಯೆ ಏನು? ಏನಿಲ್ವಾ? ಸೊ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆಯಾ? ಸೊ ನಿಮ್ದು ಶುಗರ್ ಕೇನ್ ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಮಾಡೋದು? 10 ಗಂಟೆ ಸರ್. 10 ಗಂಟೆಯಿಂದ. ಸೊ ನೋಡಿ ಇಲ್ಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇಲ್ಲಿ ಬೇಸಿಕ್ಲಿ ಅವ್ರು ಹೇಳೋ ಪ್ರಕಾರ ಇಲ್ಲಿ ಕ್ಲೀನ್ನೆಸ್ ತುಂಬ ಚೆನ್ನಾಗಿದೆ. ಅವರು ಅಲ್ಲೇ ನೋಡಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ, ಇದರಲ್ಲಿ ಅವರೆಲ್ಲ ಹಾಕ್ಕೊಳ್ತಾರೆ ಕ್ಲೀನಾಗಿ. ಸೊ ಏನು ಗಸ ಬಿಸಾಕೋದಿಲ್ಲ, ಅದು ಇಂಪಾರ್ಟೆಂಟ್. ಯಾಕಂದರೆ ಸಾಯಂಕಾಲ ಅವ್ರು ಬಂದು ತೊಗೊಂಡೋಗ್ತಾರಲ್ಲ, ಸೊ ಅದರಿಂದ ಏನಾಗುತ್ತೆ ಅಂದರೆ ಮೇಂಟೈನ್ ಇರುತ್ತೆ. ಮತ್ತು ನಿಮ್ಮದು ಅವ್ರು ಟೈಮ್ ಟು ಟೈಮ್ ಬರ್ತಾ ಇರ್ತಾರಲ್ಲ, ಹಾಂ, ಏನೂ ಅದು ಸಮಸ್ಯೆ ಇಲ್ಲ. ಇಲ್ಲಿ ಬೇರೆ ಎಲ್ಲ ಫುಡ್ ಸ್ಟಾಲ್ಸ್ ಇದೆ, ಅವ್ರಿಗೇನೋ ಅವರೆಲ್ಲ ಕಸ ಕರ್ಕೊಂಡು ತಗೊಂಡು ಹೋಗ್ತಾರೆ. ಅಲ್ಲಿ ತಗೊಂಡಿದ್ದೆ. ಬೆಳಗ್ಗೆನೂ ಬರ್ತಾರೆ, ಸಾಯಂಕಾಲನೂ ಬರ್ತಾರೆ. ಹೌದಾ? ಸೊ ಈ ತರ ಒಂದು ಮೇಂಟೈನ್ ಇದೆ ಇದೆಲ್ಲ ಜಾಗ. ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಫುಡ್ ಸ್ಟಾಲ್ ಇದೆ, ಇಲ್ಲಿನೂ ಕೇಳ್ಬಿಡೋಣ. ಸೊ ನಿಮ್ದು ಇದು ಫುಡ್ ಸ್ಟಾಲ್, ಇಲ್ಲಿ ಯಾವ ತರ ಗಸನ ನೀವು ನೋಡ್ಕೊಳ್ಳೋದು, ಯಾವ ತರ ಜನ ಅದು BBMP ಅವರೆಲ್ಲ ಬರ್ತಾರಾ? ಬರ್ತಾರೆ ಸರ್. ನಾವೆಲ್ಲ ಸಂಜೆ ಹತ್ತಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡೋಗಿ ನಾವು ಮನೆ ತಗೊಂಡು ಹೋಗ್ತೀರಾ? ಮತ್ತೆ ಆದ್ರೆ ಏನಾದ್ರು ಪ್ರಾಬ್ಲಮ್, ಏನಾದ್ರು ಸಮಸ್ಯೆ ಏನಿಲ್ಲ? ಏನಿಲ್ಲ ಸರ್. ಬೆಳಗ್ಗೆ ಬಂದು ಸಾಯಂಕಾಲ ತನಕ ಅವ್ರು ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಎಲ್ಲ ಕ್ಲೀನ್ ಆಗಿ ಅಲ್ಲಿ ನೋಡಿ ಅವ್ರದ್ದು ಬಕೆಟ್ ಅಲ್ಲಿ ಹಾಕಿರ್ತಾರೆ. ಸೊ ಅದು ಕ್ಲೀನಿನೆಸ್ ನೀವು ಮೇಂಟೈನ್ ಮಾಡಿರ್ತೀರಾ? ಎಷ್ಟು ಗಂಟೆ ಬರೋದು ಬೆಳಗ್ಗೆ? ಬೆಳಗ್ಗೆ ಬರಲ್ಲ ಸರ್, 12 ಗಂಟೆ ಬರೋದು. 12 ಗಂಟೆಯಿಂದ 12 ಗಂಟೆಯಿಂದ ರಾತ್ರಿ 10 ತನಕ ಇರುತ್ತೆ. 10 ಗಂಟೆ ತನಕ. ಬಿಸ್ನೆಸ್ ಚೆನ್ನಾಗಿದೆಯಾ? ಪರವಾಗಿಲ್ಲ ಸರ್. ಪರವಾಗಿಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈ ತರ ನೋಡಿ ಅಲ್ಲಿನೂ ಅವರು ಕರೆಕ್ಟಾಗಿ ಇಲ್ಲಿ ಊಟನೂ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಇಲ್ಲಿ ಕರೆಕ್ಟಾಗಿ ಅವ್ರು ಮೇಂಟೈನ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಗಸ ಬೇರೆ ಕಡೆ ಬಿಸಾಗೋದಿಲ್ಲ. ಅದು ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಏರಿಯಾ ಚೆನ್ನಾಗಿರುತ್ತೆ, ಮತ್ತೆ ಜನಕ್ಕೇನು ತೊಂದರೆ ಆಗೋದಿಲ್ಲ. ಅದ್ರ ಜೊತೆಗೆ ಒಂದು ಇಂಡಿಪೆಂಡೆಂಟ್ ಲೇಡಿ ಹತ್ರನೂ ಮಾತಾಡಿದ್ದೆ. ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಏನಿದೆ ಕೇಳಿಸ್ಕೊಳ್ಳಿ. ಸೊ ಅಕ್ಕ, ನಿಮ್ಮ ಹೆಸರೇನು? ಮಧು. ಮಧು ಅಂತ. ನೀವು ಹೂವು ವ್ಯಾಪಾರ ಮಾಡೋದಾ? ಹಾ, ಹೂವ. ಇಲ್ಲಿ ಹೇಗಿದೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಹಾ, ಚೆನ್ನಾಗಿದೆ. ಕ್ಲೀನ್ಲಿನೆಸ್ ನೋಡ್ಕೊಳ್ತಾರ? ಸಾಯಂಕಾಲ ಅವ್ರು ಬಂದು ತಗೊಂಡ್ ಹೋಗ್ತಾರಲ್ಲ? ಮತ್ತೆ ಬಿಸ್ನೆಸ್ ಹೇಗಿದೆ? ಪರವಾಗಿಲ್ಲ ಅಣ್ಣ. ಪರವಾಗಿಲ್ಲ. ಹೂವು ಎಲ್ಲಿಂದ ತಗೊಂಡ್ ಬರೋದು? ದೊಡ್ಡಬಳ್ಳಾಪುರದಿಂದ. ದೊಡ್ಡಬಳ್ಳಾಪುರ. ಅಲ್ಲಿ ಚೆನ್ನಾಗಿರತ್ತಾ ಹೂವ? ಫ್ರೆಶ್ ಹೂವ. ಸೊ ಬೆಳಿಗ್ಗೆ ಅಲ್ಲಿಂದ ತಗೊಂಡ್ ಬರೋದು ಬೆಳಿಗ್ಗೆ? ದೊಡ್ಡಬಳ್ಳಾಪುರದಿಂದ ತಂದು ವ್ಯಾಪಾರ ಮಾಡೋದು. ಮತ್ತೆ ಸಾಯಂಕಾಲ ವಾಪಸ್? ಇಲ್ಲ, ನಾವು ರೂಮಲ್ಲಿ ಎತ್ತಿಟ್ಟಿರ್ತೀವಿ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನೆಲಮಂಗಲ ಜನಕ್ಕೆ? ನೆಲಮಂಗಲ ಜನ ಪರವಾಗಿಲ್ಲ, ಒಳ್ಳೆ ಜನ ಇದಾರೆ. ಒಳ್ಳೆ ಜನನಾ? ಲೇಡೀಸ್ಗೆ ಬಿಸ್ನೆಸ್ ಮಾಡೋದು ಕಷ್ಟ ಇಲ್ವಾ? ಏನ್ ಕಷ್ಟ ಇಲ್ಲ. ಯಾಕಂದ್ರೆ ಈಗ ಅದು ಸೆಕ್ಯೂರಿಟಿನೂ ಇಂಪಾರ್ಟೆಂಟ್ ಅಲ್ವಾ? ನೀವು ಒಬ್ರೇ ಬರೋದು. ಹೌದು. ಸೊ ಅದೆಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸೊ ಇದೇ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು. ಲೇಡಿ ಇರೋದ್ರಿಂದಾನು ಅವ್ರಿಗೆ ಆ ತರ ತೊಂದರೆ ಆಗ್ತಾ ಇಲ್ಲ. ಲೇಡೀಸ್ಗೇನು ತುಂಬಾ ಆರಾಮಾಗಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ ಅವ್ರ ಒಪಿನಿಯನ್ ಕೇಳಿಸ್ಕೊಂಡು. ಅಂಡ್ ಐ ಥಿಂಕ್ ಬೇಸಿಕ್ ಥಿಂಗ್ಸ್ ನಾವು ಚೇಂಜ್ ಮಾಡ್ಕೊಂಡ್ರೆ ಇನ್ನೂ ದೊಡ್ಡದಾಗಿ ಚೇಂಜಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ಗೆಟ್ ಟುಗೆದರ್ ಅಂಡ್ ಡೂ ದಿಸ್, ಅಂಡ್ ಐ ಹೋಪ್ ದಿ ಅಥಾರಿಟೀಸ್ ಆರ್ ಆಲ್ಸೋ ಲುಕಿಂಗ್ ಅಟ್ ಇಟ್. ಸೊ ಲೆಟ್ಸ್ ಗೆಟ್ ಟುಗೆದರ್ ಅಂಡ್ ದಿಸ್ ಇಂಡಿಪೆಂಡೆನ್ಸ್ ಡೇ ಲೆಟ್ಸ್ ಬ್ರಿಂಗ್ ಅ ಬಿಗ್ ಚೇಂಜ್ ಇನ್ ನಮ್ಮ ನೆಲಮಂಗಲ. ಯಾಕಂದ್ರೆ ಯೂನಿಟಿ ಇಸ್ ಸ್ಟ್ರೆಂತ್. ಎಲ್ಲ ಜೊತೆಗೆ ಸೇರ್ಬಿಟ್ರೆ we can bring a big change in our society. And I hope you like this video and share it to all your friends, and do subscribe to Namaste Nelamangala for more such videos. Adar jotege bell icon nanu press madkoli to get the latest updates. And I hope for the support, and let's bring a change together this 15th August Independence Day. Dhanyawada.